ಸೊ ಡಿ ಸ್ಟೂಡೆಂಟ್ಸ್, ಪ್ರೀವಿಯಸ್ ಎಪಿಸೋಡಲ್ಲಿ ನಾವು ಎಕ್ಸಸೈಸ್ 5.2ನಲ್ಲಿ 8th ಪ್ರಾಬ್ಲಮ್ ಫಿನಿಶ್ ಮಾಡಿದ್ವಿ. ಇವತ್ತು ನಾವು 9th ಪ್ರಾಬ್ಲಮ್ ಮಾಡಿ ನೋಡಿ. 9th ಪ್ರಾಬ್ಲಮ್ ಈಸ್ ಇಫ್ ದಿ ಥರ್ಡ್ ಆ್ಯಂಡ್ 9th ಟರ್ಮ್ಸ್ ಆಫ್ ಅನ್ ಎ ಪಿ ಆರ್ 4 and -8 ರೆಸ್ಪೆಕ್ಟಿವ್ಲಿ ವಿಚ್ ಟರ್ಮ್ ಆಫ್ ದಿಸ್ ಎ ಪಿ ಇಸ್ 0 ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಡೇಟಾ ಫಸ್ಟ್ ಕ್ಲೀನಾಗಿ ಸಿಂಬಲ್ಸಲ್ಲಿ ಬರೀಬೇಕು ನಾವು ಪ್ರತಿ ಪ್ರಾಬ್ಲಮಲ್ಲೂ. ಹಿಯರ್ ಥರ್ಡ್ ಟರ್ಮ್ ಈಸ್ ನಥಿಂಗ್ ಬಟ್ ಸಿಂಬಾಲಿಕಲಿ A3. Third term is given as 4. So A is equal to 4. And the ninth term is A9. It is given as -8 respectively. Which term of this AP is 0? ಈ ಎ ಪಿನಲ್ಲಿ 0 ಎಷ್ಟನೇ ಟರ್ಮು ಅಂತ ಕೇಳಿದ್ದಾರೆ. ಸೊ ಆ ಎ ಪಿನಲ್ಲಿ 0 ಬರ್ತದೆ, ಬಟ್ ಅದು ಎಷ್ಟನೇ ಟರ್ಮು, ಅದರ ಪೊಸಿಷನ್ ಏನಂತ ನಮಗೆ ಗೊತ್ತಿಲ್ಲ. ಸೊ ಅನ್ನೋನ್ ಟರ್ಮ್ ಆಫ್ ಎ ಪೊಸಿಷನ್ ಈಸ್ ಟೇಕನ್ ಆಸ್ AN. ಸೊ AN is equal to 0. ಸೊ ಎ ಪಿನಲ್ಲಿ 0 ಬರ್ತದೆ, ಅದು ಎಷ್ಟನೇ ಟರ್ಮ್ ಅಂತ ಗೊತ್ತಿಲ್ಲ. ಎಷ್ಟನೇ ಟರ್ಮ್ ಅಂತ ಗೊತ್ತಿಲ್ಲ ಅಂತಂದರೆ ಜನರಲ್ ಆಗಿ ನಾವು ಅದನ್ನು AN ಅಂತ ತೊಗೊತೀವಿ. ಸೊ AN ಅಂದರೆ ಯಾವ ಟರ್ಮ್ ಬೇಕಾದ್ರೂ ಆಗುತ್ತೆ, ಎಷ್ಟನೇ ಟರ್ಮ್ ಬೇಕಾದ್ರೂ ಆಗುತ್ತೆ, ಲಾಸ್ಟ್ ಟರ್ಮ್ ಬೇಕಾದ್ರೂ ಆಗುತ್ತೆ, ಯಾವ್ದು ಟರ್ಮ್ ಬೇಕಾದ್ರೂ ಆಗುತ್ತೆ. ಸೊ 0 ಎಷ್ಟನೇ ಟರ್ಮ್ ಅಂತ ಗೊತ್ತಿಲ್ಲ, ಆದ್ದರಿಂದ ಅದನ್ನು AN ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ A3 is equal to 4 ಅಂತ ಕೊಟ್ಟವ್ರೆ. A3ಗೆ nth ಟರ್ಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಾವು ಶಾರ್ಟ್ ಆಗಿ ಇಟ್ ಬಿಕಮ್ಸ್ A + 3 ಇದ್ದರೆ 2D ಆಗುತ್ತೆ, ಈಸ್ ಈಕ್ವಲ್ ಟು 4. ವಿ ಹ್ಯಾವ್ 2 ವೇರಿಯೇಬಲ್ಸ್ ಮೀನ್ಸ್ ವಿ ನೀಡ್ 2 ಈಕ್ವೇಷನ್ಸ್, ಇಲ್ಲಾಂದ್ರೆ ಆಗಲ್ಲ. ಅದನ್ನ ಇಲ್ಲಿಗೆ ಬಿಟ್ಕೊಳ್ಳಿ, ಇದನ್ನು 1 ಅಂತ ಇಟ್ಕೊಳ್ಳೋಣ. ಇದು ನೋಡಿ A9 is equal to -8. ಇದಕ್ಕೆ nth ಟರ್ಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ A9 ಏನಾಗ್ತದೆ, ಇಟ್ ಬಿಕಮ್ಸ್ A + 8D ಈಸ್ ಈಕ್ವಲ್ ಟು -8 ಆಯಿತು. ಕರೆಕ್ಟಾ? ಇದನ್ನು 2 ಅಂತ ಇಟ್ಕೊಳ್ಳೋಣ. ಸೊ ವಿ ಹ್ಯಾವ್ 2 ವೇರಿಯೇಬಲ್ಸ್ A and D, ಎರಡು ಗೊತ್ತಿಲ್ಲ, 2 ವೇರಿಯೇಬಲ್ಸ್ ಇದೆ, 2 ಈಕ್ವೇಷನ್ಸ್ ಇದೆ. ಸೊ ಲೀನಿಯರ್ ಈಕ್ವೇಷನ್ಸ್ ಅವೆರಡು ತೊಗೊಂಡು ಸಾಲ್ವ್ ಮಾಡೋಣ. ಸೊ ವಿ ಶಲ್ ಟೇಕ್ equation 1 and equation 2. Equation 1 is A + 2D is equal to 4. Second one is A + 8D is equal to -8. ಇದನ್ನು ಎಲಿಮಿನೇಷನ್ ಮೆಥಡಲ್ಲಿ ಸಾಲ್ವ್ ಮಾಡೋಣ. ಎಲಿಮಿನೇಷನ್ ಮಾಡಬೇಕಾದ್ರೆ ಎ ಅನುಕೂಲ, ಇಲ್ಲಿ ಕೋಎಫಿಷಿಯಂಟ್ ಸೇಮ್ ಇರೋದ್ರಿಂದ. ಬಟ್ ಸೈನ್ ಡಿಫ್ರೆಂಟ್ ಆಗಿಲ್ಲ, ಸೈನ್ ಡಿಫ್ರೆಂಟ್ ಬರಬೇಕು. ಅದಕ್ಕೋಸ್ಕರ ಪ್ಲಸ್ ಇರೋದನ್ನ ಮಾಡೋಣ. ಮೈನಸ್ ಮಾಡಬೇಕಾದ್ರೆ ನಾವು ಇದನ್ನು ಸಬ್ಟ್ರಾಕ್ಟ್ ಮಾಡ್ತೀವಿ, ಆವಾಗ ಪ್ಲಸ್ ಬಿಕಮ್ಸ್ ಮೈನಸ್, ಈ ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ಸು ಪ್ಲಸ್ ಆಗುತ್ತೆ, ಸೈನ್ಸ್ ಆಪೋಸಿಟ್ ಆಗುತ್ತೆ. ಈಗ ಪ್ಲಸ್ A - A ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರ್ತದೆ. ಸೊ ಕ್ಯಾನ್ಸಲ್ ಮಾಡಿ. ಇದು + 2D, ಇದು -8 ಇದೆ, ಪ್ಲಸ್ಸು ಮೈನಸ್ ಇದೆ, ಗ್ರೇಟ್ ಸೈನ್ ಮೈನಸ್ಸು. 8Dನಲ್ಲಿ 2D ಸಬ್ಟ್ರಾಕ್ಟ್ ಮಾಡಿದ್ರೆ 6D ಬರ್ತದೆ, ಈಸ್ ಈಕ್ವಲ್ ಟು, ಇದು ಪ್ಲಸ್ಸು, ಇದು ಪ್ಲಸ್ಸೇ, ಈ ಮೈನಸ್ ಅನ್ನಬಾರ್ದು, ಚೇಂಜ್ ಆಗಿರ್ತಕ್ಕಂಥ ಸೈನ್ ನೋಡಬೇಕು. ಪ್ಲಸ್ಸು, ಎರಡು ಪ್ಲಸ್ ಆದ್ದರಿಂದ ಆ್ಯಡ್ ಮಾಡಿ, 4 + 8 12 ಬರ್ತದೆ. ಓಕೆ, -6D is equal to 12 ಆದರೆ ದೆನ್ ವಿ ಕ್ಯಾನ್ ರೈಟ್ D is equal to 12 by -6 ಅಂತ ಬರೀಬೇಕು. ತುಂಬ ಜನ -6 ಟ್ರಾನ್ಸ್ಪೋಸ್ ಆದರೆ +6 ಅಂತ ಬರೀತಾ ಇರ್ತಾರೆ. ಟ್ರಾನ್ಸ್ಪೋಸ್ ಆದರೆ +6 ಆಗುತ್ತೆ, ಬಟ್ ಟ್ರಾನ್ಸ್ಪೋಸ್ ಆಗಬೇಕಾ ಇಲ್ಲವಾ ಅನ್ನತಕ್ಕಂಥದ್ದು ಈ ಮೈನಸ್ ಡಿಸೈಡ್ ಮಾಡಲ್ಲ. 6ಗೂ Dಗೂ ಮಧ್ಯೆ, ಇವೆರಡರ ಮಧ್ಯೆ ಇಲ್ಲೂ ಇದ್ದಿದ್ರೆ ಮೈನಸ್ಸು ಪ್ಲಸ್ಸು ಟ್ರಾನ್ಸ್ಪೋಸ್ ಆಗ್ತಿತ್ತು. ಇಲ್ಲಿ ಪ್ಲಸ್ಸು ಮೈನಸ್ ಇಲ್ಲ, ಆದ್ದರಿಂದ -6ನ ನೀವು ಟ್ರಾನ್ಸ್ಪೋಸೇ ಮಾಡಬೇಕು, ಡಿನಾಮಿನೇಟರ್ಗೆ ಬರ್ತದೆ. ಈಗ ಕ್ಯಾನ್ಸಲ್ ಮಾಡಿದ್ರೆ 6 1s 6 2s. ಸೊ D is equal to, ಇಲ್ಲಿ ಏನಿಲ್ಲ ಸೈನ್ ಪ್ಲಸ್ಸು, ಪ್ಲಸ್ ಬೈ ಮೈನಸ್ ಮೈನಸ್, 2/1 ಅಂದರೆ 2. ಅಲ್ಲಿಗೆ ನಮಗೆ D ಬಂದುಬಿಡ್ತು. ಈಗ D ವ್ಯಾಲ್ಯೂ. ನೆಕ್ಸ್ಟ್ ವಿ ವಾಂಟ ಎ ಬೇಕು ನಮಗೆ. ಎ ಬೇಕಾದರೆ ಇವೆರಡಲ್ಲಿ ಯಾವ್ದಾದ್ರು ಒಂದು ಈಕ್ವೇಷನ್ ತೊಗೊಳ್ಳಿ, ಐದರ್ equation 1 ಆರ್ equation 2, ಯಾವ್ದು ಬೇಕಾದ್ರೂ ತೊಗೊಳ್ಳಿ. ನಾನು equation 1 ತೊಗೊತೀನಿ. equation 1 ಈಸ್ A + 2D ಈಸ್ ಈಕ್ವಲ್ ಟು 4. A + 2D, D ಅಂದರೆ ಎಷ್ಟು, -2 ಅಂತ ನಮ್ಗೆ ಆಲ್ರೆಡಿ ಬಂದಿದೆ. ಸೊ ಆದ್ದರಿಂದ ರೀಪ್ಲೇಸ್ D by -2 ಬರ್ಕೊಳ್ಳಿ, ಈಸ್ ಈಕ್ವಲ್ ಟು 4. ನೆಕ್ಸ್ಟ್ A + 2 ಬ್ರ್ಯಾಕೆಟ್ ಮೀನ್ಸ್ ಇಂಟು, ಪ್ಲಸ್ ಇಂಟು ಮೈನಸ್ ಮೈನಸ್, 2 2s 4 ಈಸ್ ಈಕ್ವಲ್ ಟು 4. ದೇರ್ಫೋರ್ A ಈಸ್ ಈಕ್ವಲ್ 4, -4 ಟ್ರಾನ್ಸ್ಪೋಸ್ ಆದರೆ +4 ಆಗುತ್ತೆ. A ಈಸ್ ಈಕ್ವಲ್ 4 + 4 ಈಸ್ 8 ಬಂದು ನಮಗೆ. ಸೊ ವಿ ಗಾಟ್ A and D. A and D ಬಂದಮೇಲೆ ನಾವು ಯಾವ ಪ್ರಾಬ್ಲಮ್ ಬೇಕೋ ಸಾಲ್ವ್ ಮಾಡ್ಬೋದು. ಎ ಪಿನಲ್ಲಿ ಫಸ್ಟ್ ಟರ್ಮ್ ಆ್ಯಂಡ್ ಕಾಮನ್ ಡಿಫ್ರೆನ್ಸ್ ಇಂಪಾರ್ಟೆಂಟು. ಈಗ ನೋಡಿ, ಈಗ ಥರ್ಡ್ ಡೇಟಾ ತೊಗೊಳ್ಳಿ. AN ಈಸ್ ಈಕ್ವಲ್ 0 ಅಂತ ಕೊಟ್ಟವ್ರೆ ಅಲ್ವಾ. ಬೈ ಡೇಟಾ AN ಈಸ್ ಈಕ್ವಲ್ ಟು 0 ಅಂತ ಕೊಟ್ಟವ್ರೆ. ಅದೆಷ್ಟನೇ ಟರ್ಮ್ ಅಂತ ನಾವು ಮಾಡಬೇಕು. ಇಲ್ಲಿ AN ಕೊಟ್ಟಿರೋದ್ರಿಂದ ಇದಕ್ಕೆ AN ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. AN ಕ್ಯಾನ್ ಬಿ ರಿಟನ್ ಆ್ಯಸ್ A + n - 1 × D ಈಸ್ ಈಕ್ವಲ್ 0. AN ಬದಲು ಫಾರ್ಮುಲಾ ಹಾಕ್ಕೊಳ್ಳಿ. ನೆಕ್ಸ್ಟ್ A ನಮಗೆ ಗೊತ್ತು, A ಈಸ್ 8. ಸೊ ರೀಪ್ಲೇಸ್ A by 8 + n ನಮಗೆ ಗೊತ್ತಿಲ್ಲ,
ಅದನ್ನ n ಹಾಗೆ ಇರಲಿ. -1 ಇಂಟು ಡಿ, ಡಿ ಈಸ್ -2, ಸೊ ಡಿ ಪ್ಲಸಲ್ಲಿ -2 ಹಾಕ್ಕೊಳ್ಳಿ ಈಸ್ ಈಕ್ವಲ್ ಟು 0. ನಾವು 8 ಇಲ್ಲಿ n-1 ಇದೆ ಬ್ರ್ಯಾಕೆಟಲ್ಲಿ. n-1 ಆ್ಯಕ್ಚುಲಿ ಸಪ್ರೇಟ್ ಮಾಡೋಕ್ಕಾಗಲ್ಲ, n ಆ್ಯಂಡ್ 1 ಅನ್ಲೈಕ್ ಟರ್ಮ್ಸು. ಸೊ ಬ್ರ್ಯಾಕೆಟ್ ರಿಮೂವ್ ಮಾಡೋಣ. ಬ್ರ್ಯಾಕೆಟ್ ರಿಮೂವ್ ಮಾಡಬೇಕಾದ್ರೆ ಔಟ್ ಸೈಡ್ ಏನಿದೆ, ಒಂದು ಕಡೆ ಪ್ಲಸ್ ಇದೆ, ಒಂದು ಕಡೆ -2 ಇದೆ. ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಪ್ಲಸ್ ಇಂಟು ಮೈನಸ್ -2 ಆಗುತ್ತೆ. ಸೊ -2 ಇಂದ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು n 2n, ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 1s 2 ಈಸ್ ಈಕ್ವಲ್ ಟು 0. ಎಲ್ಲೇ ಬ್ರ್ಯಾಕೆಟ್ ಇದ್ದರೂ ಔಟ್ಸೈಡ್ ಟರ್ಮಿಂದ ಒಳಗಿರ್ತಕ್ಕಂಥ ಎಲ್ಲ ಟರ್ಮ್ಸು ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ 8 + 2 ಲೈಕ್ ಟರ್ಮ್ಸು, 8 + 2 ಬಿಕಮ್ಸ್ 10. ಸೊ 10 - 2n ಈಸ್ ಈಕ್ವಲ್ ಟು 0. ದೇರ್ಫೋರ್ ನಮಗೇನು ಬೇಕಾದ್ರೆ ಇದನ್ನು ರಿಟೈನ್ ಮಾಡ್ಕೊಳ್ಳೋಣ, ಇದನ್ನು ಆ ಕಡೆ ಮೂವ್ ಮಾಡೋಣ. ಈಗ ಇದಕ್ಕೂ ಮಧ್ಯೆ ಮೈನಸ್ ಇದೆ, ಸೊ 10 ಟ್ರಾನ್ಸ್ಪೋಸ್ ಆಗುತ್ತೆ. ಸೊ ರಿಮೈನಿಂಗ್ ಈಸ್ -2n ಈಸ್ ಈಕ್ವಲ್ 0. ಈ +10 ಟ್ರಾನ್ಸ್ಪೋಸ್ ಆದರೆ -10 ಆಗುತ್ತೆ. ಸೊ -2n ಈಸ್ ಈಕ್ವಲ್ 0 - 10 ಅಂದರೆ -10. ಈಗ ಈ ಕಡೆ 1 ಟರ್ಮ್ ಇದೆ, ಆ ಕಡೆನೂ 1 ಟರ್ಮ್ ಇದೆ, ಎರಡು ಕಡೆ ಮೈನಸ್ ಇದೆ. ಹೀಗಿದ್ರೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಕ್ಯಾನ್ ರೈಟ್ 2n ಈಸ್ ಈಕ್ವಲ್ ಟು 10. ದೇರ್ಫೋರ್ n ಈಸ್ ಈಕ್ವಲ್ ಟು 10/2. 2 ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, 2 1s 2 5s. ಸೊ n ಈಸ್ ಈಕ್ವಲ್ ಟು ಎಷ್ಟು ಬಂತು, 5 ಬಂತು ಅಲ್ವಾ. n ಈಸ್ ಈಕ್ವಲ್ ಟು 5 ಅಂದರೆ ಈ n ಪ್ಲಸಲ್ಲಿ 5 ಹಾಕ್ಕೊಂಡ್ರೆ a5 ಈಸ್ ಈಕ್ವಲ್ 0 ಬರ್ತದೆ. ಅಂದರೆ 5th ಟರ್ಮ್ ಈಸ್ 0. ಸೊ ವಿಚ್ ಟರ್ಮ್ ಈಸ್ 0, 5th ಟರ್ಮ್ ಈಸ್ 0. ಅವ್ನು ಕೇಳಿದ್ರೆ ವಿಚ್ ಟರ್ಮ್ ಈಸ್ 0 ಅಂತ. ದೇರ್ಫೋರ್ ಏನು ಬರ್ತೀರಾ, ದೇರ್ಫೋರ್ 5th term is 0 is the answer for this one. Okay. So next problem is 10th one. 10th problem is the 17th problem of an AP exceeds its 10th term by 7. Find the common difference. Okay. First step is we should write the data by using symbols. Symbolical ಆಗಿ ಬರ್ಕೋಬೇಕು. ಅದಕ್ಕೆ ಅವನು ಏನು ಹೇಳ್ತಾನೋ ಅದ್ರ ಪ್ರಕಾರ ಬರ್ಕೊಂಡು ಹೋಗೋಣ. 17th term is nothing but A17. 17th term of an AP exceeds. Exceeds is a verb. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಎನಿ ವರ್ಬ್ ಇನ್ ದ ಸೆಂಟೆನ್ಸ್ ಸ್ಟ್ಯಾಂಡ್ಸ್ ಫಾರ್ ಈಕ್ವಲ್ಸ್ ಇನ್ ಮ್ಯಾಥಮೆಟಿಕ್ಸ್. ವರ್ಬ್ ಏನೇ ಆಗಿರ್ಬೋದು, ಈಸು, ವಾಸು, ಆರು, ವರ್, ಗಿವ್, ಟೇಕ್ ಏನೇ ಆಗಿರ್ಬೋದು. ಇಲ್ಲಿ ಎಕ್ಸೀಡ್ಸ್ ಅಂತ ಬಂದಿದೆ. ಎಕ್ಸೀಡ್ಸ್ ಇಸ್ ಎ ವರ್ಬ್. ವರ್ಬ್ ಬದಲು ಈಕ್ವಲ್ಸ್ ಹಾಕ್ಕೊಳ್ಳಿ. ಎಕ್ಸೀಡ್ಸ್ ಇಟ್ಸ್ ಎ 10th term. 10th term ಈಸ್ ನಥಿಂಗ್ ಬಟ್ ಸಿಂಬಾಲಿಕಲಿ A10 by 7. ಎಕ್ಸೀಡ್ಸ್ ಅಂದರೆ ಜಾಸ್ತಿ ಆಗುತ್ತೆ, ಸೊ ಪ್ಲಸ್ ಹಾಕ್ಕೊಳ್ಳಿ. ಹೌ ಮಚ್ ಇಟ್ ಈಸ್ ಎಕ್ಸೀಡ್ಸ್ ಬೈ 7 ಅಂತ ಹಾಕ್ಕೊಳ್ಳಿ. ಸೊ 17th term ಎಕ್ಸೀಡ್ಸ್ 10th term by 7. 17th term 10th termಗಿಂತ 7 ಜಾಸ್ತಿ, ಅಥವಾ 10th term 17th termಗಿಂತ 7 ಕಡಿಮೆ. ಸೊ ಇದು ಜಾಸ್ತಿ, ಇದು ಕಡಿಮೆ. ಎಷ್ಟು ಕಡಿಮೆ, 7 ಕಡಿಮೆ. ಆದ್ದರಿಂದ ಲೆಸ್ಸರ್ ನಂಬರ್ಗೆ ನಾವು 7 ಆ್ಯಡ್ ಮಾಡಿದ್ರೆ ಇದಕ್ಕೆ ಈಕ್ವಲ್ ಆಗಿಬಿಡ್ತದೆ. ದಿಸ್ ಈಸ್ ಬೈ ಡೇಟಾ. ಓಕೆ. ಆ್ಯಂಡ್ ಹಿಯರ್ ದಿ ಕ್ವಶನ್ ಈಸ್ ಫೈಂಡ್ ದಿ ಕಾಮನ್ ಡಿಫರೆನ್ಸ್. ಡಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಡಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ. ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿ ನೋಡಿ, ಫಾರ್ಮುಲಾ ಅಪ್ಲೈ ಮಾಡಿ. A17 ಕೊಟ್ಟಿರೋದ್ರಿಂದ ಇದಕ್ಕೆ ಎಂದ ಟರ್ಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ A17 ಬಿಕಮ್ಸ್ A + 16D ಈಸ್ ಈಕ್ವಲ್ ಟು. ಸಿಮಿಲರ್ಲಿ A10 becomes A + 9D by applying nth term formula. Next what is there, +7 ಇದೆ, +7 ಬರ್ಕೊಳ್ಳಿ. ನೆಕ್ಸ್ಟ್ ಈಸ್ ಇಲ್ಲಿ A and D ಇದೆ, ಇಲ್ಲೂ A and D ಇದೆ. ಇವನ್ನ ಲೆಫ್ಟಿಗೆ ತೊಗೊಂಡ್ರೆ ನಮ್ಗೆ ಲೈಕ್ ಟರ್ಮ್ ಸಿಗುತ್ತೆ. ಅದನ್ನ ಇವೆರಡನ್ನು ಈ ಕಡೆಗೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ. ಸೊ ಹಿಯರ್ ವಿ ಹ್ಯಾವ್ A + 16D plus A by transposing becomes -A plus 9D by transposing becomes -9D in the LHS. ಇವೆರಡು ಈ ಕಡೆ ಬಂದುಬಿಟ್ರೆ ಈ ಕಡೆ ರಿಮೈನಿಂಗ್ ಏನು 7. ಓಕೆ. ನಾವು A - A ಬಿಕಮ್ಸ್ 0, ಅದನ್ನ ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ ಈಸ್ 16D - 9D ಇದೆ. ಡಿ ಲೆಕ್ ಟರ್ಮ್ಸು, ಸೈನ್ಸ್ ಆಪೋಸಿಟ್ ಇದೆ. ಪುಟ್ ದ ಗ್ರೇಡ್ಸ್ ಅನ್ನು ಸಪ್ರೇಟ್. ಗ್ರೇಡ್ಸ್ ಈಸ್ ಪ್ಲಸ್ 16Dನಲ್ಲಿ 9D ಸಪ್ರೇಟ್ ಮಾಡಿದ್ರೆ ಇಲ್ ಗೆಟ್ 7D ಈಸ್ ಈಕ್ವಲ್ ಟು 7. ದೇರ್ಫೋರ್ D ಈಸ್ ಈಕ್ವಲ್ ಟು 7/7 ಬರ್ತದೆ. 7 1s ಕ್ಯಾನ್ಸಲ್ ಆಗಿಬಿಟ್ರೆ D ಈಸ್ ಈಕ್ವಲ್ ಟು 1 ಈಸ್ ದ ಆನ್ಸರ್. ದಟ್ ಈಸ್ ದ ಕ್ವಶನ್. ಫೈಂಡ್ ದಿ ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದ್ರು. D ವಿ ಗಾಟ್ 1. ಓಕೆ. ಎ ಸಿಂಪಲ್ ಪ್ರಾಬ್ಲಮ್. Okay, so next problem is 11th one. 11th problem is which term of the AP 3, 15, 27, 39 so on will be 132 more than its 54th term. ಈ AP ನಲ್ಲಿ ಯಾವುದೋ ಒಂದು ಟರ್ಮು 54th ಟರ್ಮ್ಗಿಂತ 132 ಜಾಸ್ತಿ. ಆ ಟರ್ಮ್ ಯಾವುದು ಅಂತ ಕ್ವಶನ್.
ಇಲ್ಲಿ ಎ ಪಿ ಕೊಟ್ಟಿರೋದ್ರಿಂದ ಎ ಪಿ ನೋಡಿದ್ರೆ ನಮಗೆ ಎ ಗೊತ್ತಾಗುತ್ತೆ. ಸೊ ಹಿಯರ್ ಎ ಫಸ್ಟ್ ಟರ್ಮ್ ಈಸ್ 3. ಡಿ ಮಾಡ್ಬೋದು. ಡಿ ಇಸ್ ಈಕ್ವಲ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ದಟ್ ಈಸ್ 15 - 3 ಈಸ್ 12. ಡಿ ಬಂತು. ಓಕೆ, ಮತ್ತೆ ಇಲ್ಲಿ ಕ್ವಶನ್ ಏನು, ವಿಚ್ ಟರ್ಮ್, ಯಾವುದೋ ಒಂದು ಕಂಡೀಷನ್ ಹೇಳಿ, ಆ ಕಂಡೀಷನ್ ಪ್ರಕಾರ ಆ ಟರ್ಮ್ ಯಾವುದು ಅಂತ ಕೇಳ್ತಿದ್ದಾರೆ. ಆ ಟರ್ಮ್ ಯಾವುದೊಂದು ಗೊತ್ತಿಲ್ಲ ನಮಗೆ. ಆ ಟರ್ಮ್ ಅವ್ನು ಕೇಳ್ತಿರ್ತಕ್ಕಂಥ ಯಾವುದೋ ಒಂದು ಟರ್ಮ್ ಕೇಳ್ತಾ ಇದ್ದಾನೆ, ಆ ಟರ್ಮ್ ಯಾವುದೊಂದು ಗೊತ್ತಿಲ್ಲ. ಆ ಟರ್ಮ್ ಯಾವುದೇ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ ಅಂತಂದರೆ ಲೆಟ್ ದಿ ಟರ್ಮ್ ಬಿ ಎ ಎನ್ ಅಂತ ಇಟ್ಕೊಂತೀವಿ ನಾವು. ಎ ಎನ್ ಅಂದರೆ ಎನಿ ಟರ್ಮ್ ಆಗುತ್ತೆ. ಸೊ ಯಾವುದೋ ಒಂದು ಟರ್ಮ್ ಬಗ್ಗೆ ಅವ್ನು ಕೇಳ್ತಾ ಇದ್ದಾನೆ, ಆ ಟರ್ಮ್ ಯಾವುದೊಂದು ಗೊತ್ತಿಲ್ಲ, ನಾವು ಎ ಎನ್ ಅಂತ ಇಟ್ಕೊತೀವಿ. ಈಗ ಬೈ ಡೇಟಾ ಪ್ರಕಾರ ನಾವೇನು ಬರೀಬೋದು ಅಂದರೆ, ವಿಚ್ ಟರ್ಮ್, ಯಾವುದೋ ಒಂದು ಟರ್ಮ್ ಕೇಳ್ತಾ ಇದ್ದಾರೆ, ಆ ಟರ್ಮ್ ಯಾವುದೋ ಅಂತ ನಮ್ಗೆ ಗೊತ್ತಿಲ್ಲ, ನಾವೇನಂತ ಅಂದ್ಕೊಂಡಿದ್ದೀವಿ ಎ ಎನ್ ಅಂದ್ಕೊಂಡಿರೋದ್ರಿಂದ ವಿಚ್ ಟರ್ಮ್ ಬದಲು ಎ ಎನ್ ಬರ್ಕೊಳ್ಳಿ. ವಿಚ್ ಟರ್ಮ್ ಆಫ್ ಎನ್ ಎ ಪಿ ವಿಲ್ ಬಿ ಇಸ್ ಎ ವರ್ಬ್ ಅಂದರೆ ಈಕ್ವಲ್ಸ್ ಬರ್ತದೆ. ವಿಲ್ ಬಿ ಎಲ್ಲೇ ಆಗಲಿ ವರ್ಬ್ ಅಂದರೆ ಈಕ್ವಲ್ಸ್. ವಿಲ್ ಬಿ 132 ಬರೀರಿ. ಮೋರ್ ಅಂದರೆ ಜಾಸ್ತಿ ಆಗಬೇಕಂದ್ರೆ ಪ್ಲಸ್ ಹಾಕ್ಕೊಂತೀವಿ. ಮೋರ್ ದ್ಯಾನ್ ಇಟ್ಸ್ ಅ 54th term means A54. Okay, we have converted the given condition into equation. This is the key in every problem. ಅವನು ಹೇಳ್ತಕ್ಕಂಥ ಕಂಡೀಷನ್ ಈಕ್ವೇಷನ್ ಕನ್ವರ್ಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ವಿಚ್ ಟರ್ಮ್, ಆ ಎ ಪಿನಲ್ಲಿ ಯಾವುದೋ ಒಂದು ಟರ್ಮ್ ಬಗ್ಗೆ ಕೇಳ್ತಾ ಇದ್ದಾರೆ, ಆ ಟರ್ಮ್ ಯಾವುದೋ ಒಂದು ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಪ್ರತಿಯೊಂದು ಟರ್ಮ್ನ ನಾವು ಎ ಎನ್ ಅಂತ ತೊಗೊತೀವಿ. ಸೊ ವಿಚ್ ಟರ್ಮ್ ಅಂದರೆ ಎ ಎನ್ ಆಫ್ ದಿ ಎ ಪಿ. ವಿಲ್ ಬಿ ಇಸ್ ಅ ವರ್ಬ್ ಬದಲು ಈಕ್ವಲ್ಸ್ ಬರಬೇಕು. ವಿಲ್ ಬಿ ಆದ್ಮೇಲೆ 132 ಇದೆ, 132 ಬರೀರಿ. ಮೋರ್ ಮೀನ್ಸ್ ಜಾಸ್ತಿ ಆಗಬೇಕು, ಸೊ ಪ್ಲಸ್ ಹಾಕ್ತೀವಿ. 54th ಟರ್ಮ್ ಅಂತ ಹೇಳ್ತಾನೆ, ಸೊ A54 ಬರೀತೀರಾ. ಓಕೆ, ಈಗ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡೋಣ. ಎ ಎನ್ ನಾವು ಫಾರ್ಮುಲಾ ಪ್ರಕಾರ ಎ ಎನ್ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಆಫ್ ಎನ್ -1 ಇಂಟು ಡಿ ಈಸ್ ಈಕ್ವಲ್ ಟು 132 ಪ್ಲಸ್ A54ನ ನಾವು nth ಟರ್ಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ ಎ ಪ್ಲಸ್ 53D ಆಗುತ್ತೆ. A54 ಬಿಕಮ್ಸ್ ಎ ಪ್ಲಸ್ 53D. ಬೇಕಾದ್ರೆ ನೀವು ಪಕ್ಕದಲ್ಲಿ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ನಮಗೆ ಗೊತ್ತು, ಹಿಯರ್ ಎ ಇಸ್ ಗಿವನ್, ಎ ಈಸ್ 3 ಪ್ಲಸ್ ಆಫ್ ಎನ್. ಎನ್ ಮೀನ್ಸ್ ನಂಬರ್ ಆಫ್ ಟರ್ಮ್ಸ್ ವಿ ಡೋಂಟ್ ನೋ, ಸೊ ಲೆಟ್ ಇಟ್ ಬಿ ಎನ್ ಓನ್ಲಿ. n -1 ಇಂಟು ಡಿ ನಮಗೆ ಗೊತ್ತಿಲ್ಲ, ಸೊ ಡಿ ಈಸ್ 12 ಸಬ್ಸ್ಟಿಟ್ಯೂಟ್ ಮಾಡಿ ಈಸ್ ಈಕ್ವಲ್ ಟು 132 ಪ್ಲಸ್ ಅಗೇನ್ ಎ is 3 plus 53D. D is 12. Okay, next is 3 plus ಇಲ್ಲಿ n -1 ಸಾಧ್ಯ ಇಲ್ಲ, ಒಳಗಡೆ ಬ್ರಾಕೆಟ್ ರಿಮೂವ್ ಮಾಡೋಣ. ಔಟ್ಸೈಡ್ 12 ಇದೆ, 12 ಇಂದ ಮಲ್ಟಿಪ್ಲೈ ಮಾಡಿ. 12 ಇಂಟು n 12n ಪ್ಲಸ್ ಇಂಟು ಮೈನಸ್ 12 1s 12 ಈಸ್ ಈಕ್ವಲ್ ಟು 132 ಪ್ಲಸ್ 3 ಪ್ಲಸ್ 53 ಇಂಟು 12 ಮಲ್ಟಿಪ್ಲೈ ಮಾಡಿ. ಬ್ರಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್. 12 3 is 36, 6 carry 3. 12 5 is 60 plus 3 is 63. Next is, here we have 3 and 12 like terms. One is positive, another one is negative. Signs are opposite. So what should we do? We put the greater and subtract. In between 3 and 12 is the greater number, so its sign is minus, greater sign. 12 minus 9 is, 12 minus 3 is 9. Remaining is plus 12n is equal to, here we have 3 numbers, all are positive, add them. 6 plus 3 is 9, 9 plus 2 is 11, 11 means 1 carry 1, 1 plus 3 is 4, 4 plus 3 is 7. Next 6 plus 1 is 7, 771. Okay, next ಈ -9 ಆ ಕಡೆ ಟ್ರಾನ್ಸ್ಪೋಸ್ ಮಾಡೋಣ. ಅವಾಗ ಏನಾಗ್ತದೆ, 12n is equal to 771 minus 9 12n ಮಧ್ಯೆ ಪ್ಲಸ್ ಇರೋದ್ರಿಂದ ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ -9 ಬಿಕಮ್ಸ್ +9 ಆನ್ ದಿ ಅದರ್ ಸೈಡ್. ಸೊ 12 9 is equal to 771 plus 9 is 780. Okay, 12n is equal to 780 means n is equal to, we can write 780 by 12. 12ಗೂ n ಮಧ್ಯದಲ್ಲಿ ಪ್ಲಸ್ ಮೈನಸ್ ಇಲ್ಲ, ಸೊ 12 ಕ್ರಾಸ್ ಮಲ್ಟಿಪ್ಲೈ ಆಗ್ತದೆ, ಆವಾಗ ಕೆಳಗೆ ಬರ್ತದೆ. ಕ್ಯಾನ್ಸಲ್ ಮಾಡಿದ್ರೆ 12 1s 12 6s 78, 0 ರಿಮೈನ್ಸ್. ಸೊ n is equal to 60 ಬಂತು ನಮಗೆ, 60. ಅಲ್ಲಿಗೆ ಅವ್ನು ಹೇಳ್ತಿರ್ತಕ್ಕಂಥ ಟರ್ಮ್ ಎಷ್ಟನೇ ಟರ್ಮು, 60th ಟರ್ಮ್. therefore the
ವಾಂಟೆಡ್ ಟರ್ಮ್, ಅವನು ಕೇಳಿರ್ತಕ್ಕಂಥ ಟರ್ಮ್, ದಿ ವಾಂಟೆಡ್ ಟರ್ಮ್ ಈಸ್ ಅ 60th term, 60th term, ಆರ್ ವಿ ಕ್ಯಾನ್ ರೈಟ್ A60 ಅಂತ ಬೇಕಾದ್ರೆ ಬರೀಬೋದು. ಅವನು ಹೇಳ್ತಕ್ಕಂಥ ಕಂಡೀಷನ್ ಪ್ರಕಾರ ಬೇಕಾಗಿರ್ತಕ್ಕಂಥ ಟರ್ಮು 60th term. ಓಕೆ, ಲೈಕ್ ದಿಸ್ ಯು ಕ್ಯಾನ್ ಸಾಲ್ವ್ 11th ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಈಸ್ 2 APs ಹ್ಯಾವ್ ದಿ ಸೇಮ್ ಕಾಮನ್ ಡಿಫ್ರೆನ್ಸ್. ಎರಡು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಇದೆ, ಅವೆರಡರಲ್ಲೂ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ. ಓಕೆ, ಚೇಂಜ್ ಇಲ್ಲ. ಡಿಫ್ರೆನ್ಸ್ ಬಿಟ್ವೀನ್ ದೇರ್ 100th terms ಈಸ್ 100. ಅಂದರೆ ಫಸ್ಟ್ ಎ ಪಿನಲ್ಲಿ 100th ಟರ್ಮ್ಗೂ ಸೆಕೆಂಡ್ ಎ ಪಿನಲ್ಲಿ 100th ಟರ್ಮ್ಗೂ ಡಿಫ್ರೆನ್ಸ್ ಮಾಡಿದ್ರೆ 100 ಬರ್ತದೆ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಥೌಸಂಡ್ಸ್ ಟರ್ಮ್ಸ್? ಓಕೆ, ಇದು ಕ್ವಶನ್. ಇಲ್ಲಿ ಎರಡು ಎ ಪಿ ಎಸ್ ಇದೆ, ಎರಡು ಎ ಪಿ ಎಸ್ಗೆ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ. ಬಟ್ ಫಸ್ಟ್ ಟರ್ಮ್ ಬಗ್ಗೆ ಹೇಳ್ತಿಲ್ಲ ಅವನು, ಅದನ್ನ ಫಸ್ಟ್ ಟರ್ಮ್ಸ್ ಏನಾಗಿರಬೇಕು, ಚೇಂಜ್ ಆಗಿರಬೇಕು. ಓಕೆ, ಅದೇನೋ ಅಂತ ನಮ್ಗೆ ಗೊತ್ತಿಲ್ಲ. ಲೆಟ್ ಅಸ್ ಟೇಕ್ ಫಸ್ಟ್ ಟರ್ಮ್ಸ್ ಆಫ್ ಫಸ್ಟ್ ಎ ಪಿ ಬಿ ಎಕ್ಸ್ ಅಂತ ತಿಳ್ಕೊಳ್ಳೋಣ, ಅಂಡ್ ದಟ್ ಆಫ್ ಸೆಕೆಂಡ್ ಎ ಪಿ ಬಿ ವೈ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಎರಡು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಇದೆ, ಡಿಫ್ರೆನ್ಸ್ ಸೇಮ್ ಅಂತ ಹೇಳ್ತಾರೆ. ಫಸ್ಟ್ ಟರ್ಮ್ಸ್ ಬಗ್ಗೆ ಹೇಳ್ತಿಲ್ಲ, ಅಲ್ಲಿಗೆ ಫಸ್ಟ್ ಟರ್ಮ್ಸ್ ಬೇರೆ ಬೇರೆ ಆಗಿರಬೇಕು. ಆದ್ದರಿಂದ ಫಸ್ಟ್ ಟರ್ಮ್ ಆಫ್ ಫಸ್ಟ್ ಎ ಪಿ, ಮೊದಲನೇ ಎ ಪಿ ಫಸ್ಟ್ ಟರ್ಮ್ ಎಕ್ಸ್ ಅಂತ ಇಟ್ಕೊಳ್ಳೋಣ, ಸೆಕೆಂಡ್ ಎ ಪಿ ಫಸ್ಟ್ ಟರ್ಮು ವೈ ಅಂತ ಅಂದ್ಕೊಳ್ಳೋಣ. ಓಕೆ, ಈಗ ನೋಡಿ, ಬೈ ಡೇಟಾ ಅವ್ನು ಹೇಳ್ತಕ್ಕಂಥ ಕಂಡೀಷನ್ ಏನಂತಂದರೆ, ಡಿಫ್ರೆನ್ಸ್ ಬಿಟ್ವೀನ್ ದೇರ್ 100th terms. 100th term ಈ ಸಿಂಬಾಲಿಕಲಿ ಇಟ್ ಈಸ್ ನಥಿಂಗ್ ಬಟ್ A100. ಡಿಫ್ರೆನ್ಸ್ ಅಂದರೆ ಮೈನಸ್ಸೇ ಮಾಡಬೇಕು ನಾವು. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ 100th terms ಅಂದರೆ ಫಸ್ಟ್ ಎ ಪಿನಲ್ಲಿ 100th termಗೂ ಸೆಕೆಂಡ್ ಎ ಪಿನಲ್ಲಿ 100th termಗೂ ಡಿಫ್ರೆನ್ಸ್ ಎಷ್ಟು? 100. ಡಿಫ್ರೆನ್ಸ್ ಬಿಟ್ವೀನ್ 100th terms ಈಸ್ 100. ಅದನ್ನು ಈ ಥರ ಬರೀಬೋದಾ? 100th term ಫಾರ್ ಫಸ್ಟ್ ಎ ಪಿ, 100th term ಆಫ್ ಸೆಕೆಂಡ್ ಎ ಪಿ, ಡಿಫ್ರೆನ್ಸ್ ಮೀನ್ಸ್ ಮೈನಸ್ ಎಷ್ಟು? 100. ಓಕೆ, ಇದು ಡೇಟಾ ಪ್ರಕಾರ ಬರೀಬೋದು. ನೆಕ್ಸ್ಟ್ A100ಗೆ ನಾವು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ A ಪ್ಲಸ್ 100 ಇದ್ದರೆ ಒಂದು ಕಡಿಮೆ ಆಗುತ್ತೆ, 99D ಆಗುತ್ತೆ. ಮೈನಸ್ ಈ A100ಗೆ ನಾವು ಫಾರ್ಮುಲಾ nth ಟರ್ಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ A ಪ್ಲಸ್ 99D ಆಗುತ್ತೆ. ಹೀಗೆ ಮಾಡ್ತಾರೆ ತುಂಬ ಜನ. ಇಲ್ಲಿ ಮಿಸ್ಟೇಕ್ ಏನು ಅಂತಂದರೆ, ಮೈನಸ್ ಆದಮೇಲೆ ಬ್ರಾಕೆಟ್ ಬರಲೇಬೇಕು, ಯಾಕಂದರೆ ಸಿಂಗಲ್ ಟರ್ಮ್ ಇದ್ದರೆ ಓಕೆ, ಮೋರ್ ದೆನ್ ಒನ್ ಟರ್ಮ್ ಇದ್ರೆ ಬ್ರಾಕೆಟ್ ಹಾಕ್ಕೋಬೇಕು. ಈಸ್ ಈಕ್ವಲ್ ಟು 100. ಓಕೆ, ಮತ್ತು ಇಲ್ಲಿ ತಪ್ಪಿ ಕೂಡ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಅಂತ ಮಾಡಬೇಡಿ, ಯಾಕಂದರೆ ಫಾರ್ಮುಲಾ ಪ್ರಕಾರ ಫಸ್ಟ್ ಟರ್ಮ್ಸ್ ಇಲ್ಲಿ ಸೇಮ್ ಬಂದಿದೆ. ಡೇಟಾ ಪ್ರಕಾರ ಫಸ್ಟ್ ಟರ್ಮ್ಸ್ ಆರ್ ನಾಟ್ ಸೇಮ್, ಫಸ್ಟ್ ಟರ್ಮ್ಸ್ ಆರ್ ಡಿಫರೆಂಟ್. ಅದನ್ನ ಡಿಫ್ರೆಂಟ್ ಫಸ್ಟ್ ಟರ್ಮ್ಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮೊದಲೇ ಎ ಕ್ಯಾನ್ಸಲ್ ಅಂತ ಇಲ್ಲಿ ಮಾಡಬಾರ್ದು. ಓಕೆ, ಎ ಮೀನ್ಸ್ ಹಿಯರ್ ಫಸ್ಟ್ ಟರ್ಮ್ ಆಫ್ ಫಸ್ಟ್ ಎ ಪಿ. ನಮ್ಮ ಪ್ರಕಾರ ಫಸ್ಟ್ ಟರ್ಮ್ ಆಫ್ ಫಸ್ಟ್ ಎ ಪಿ ಈಸ್ ಎಕ್ಸ್, ಅದನ್ನ ಇಲ್ಲಿ ಎಕ್ಸ್ ಹಾಕ್ಕೊಳ್ಳಿ, ಪ್ಲಸ್ 99D ಮೈನಸ್ ಎ. ಹಿಯರ್ ಎ ಮೀನ್ಸ್ ಫಸ್ಟ್ ಟರ್ಮ್ ಆಫ್ ಸೆಕೆಂಡ್ ಎ ಪಿ. ನಮ್ಮ ಪ್ರಕಾರ ಫಸ್ಟ್ ಟರ್ಮ್ ಆಫ್ ಸೆಕೆಂಡ್ ಎ ಪಿ ಈಸ್ ವೈ, ಸೊ ಇಲ್ಲಿ ವೈ ಬರ್ಕೊಳ್ಳಿ, ಪ್ಲಸ್ 99D ಈಸ್ ಈಕ್ವಲ್ ಟು 100. ಡಿ ಮಾತ್ರ ನಾವು ಇಲ್ಲೂ ಡಿ ಇಟ್ಕೊಂಡ್ವಿ, ಇಲ್ಲೂ ಡಿ ಇಟ್ಕೊಂಡೆ ನಾನು, ಯಾಕಂದರೆ ಕಾಮನ್ ಡಿಫ್ರೆನ್ಸ್ ಸೇಮ್ ಅಂತ ಅವನೇ ಹೇಳಿದ್ದಾನೆ ಎರಡು ಎ ಪಿ ಎಸ್ ಅಲ್ಲಿ. ಅದನ್ನ ಡಿ ಚೇಂಜ್ ಆಗಲ್ಲ, ಫಸ್ಟ್ ಟರ್ಮ್ಸ್ ಚೇಂಜ್ ಆಗುತ್ತೆ. ಯಾವುದೇ ಕಾರಣಕ್ಕೆ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಮಾತ್ರ ಮಾಡಬೇಡಿ, ಯಾಕಂದರೆ ಫಾರ್ಮುಲಾ ಪ್ರಕಾರ ಫಸ್ಟ್ ಟರ್ಮ್ ಸೇಮ್ ಬಂದಿದೆ, ಡೇಟಾ ಪ್ರಕಾರ ಫಸ್ಟ್ ಟರ್ಮ್ಸ್ ಆರ್ ನಾಟ್ ಸೇಮ್, ದೇ ಆರ್ ಡಿಫ್ರೆಂಟ್. ಅದನ್ನ ಒಂದು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ನಾವು. ಈಗ ಎಕ್ಸ್ ಪ್ಲಸ್ 99D ಇಲ್ಲಿ ಬ್ರಾಕೆಟ್ ರಿಮೂವ್ ಮಾಡೋಣ, ಔಟ್ ಸೈಡ್ ಮೈನಸ್ ಇದೆ, ಅಂದರೆ ಮೈನಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮೈನಸ್ ಇಂಟು ಪ್ಲಸ್ ಮೈನಸ್ ವೈ, ಮೈನಸ್ ಇಂಟು ಪ್ಲಸ್ ಮೈನಸ್ 99D ಈಸ್ ಈಕ್ವಲ್ ಟು 100. ನಾವು ಡಿ ದೇ ಆರ್ ಲೈಕ್ ಟರ್ಮ್ಸ್, ಒನ್ ಈಸ್ ಪಾಸಿಟಿವ್ ಅಂದರೆ ಒನ್ ಈಸ್ ನೆಗೆಟಿವ್, ಸಬ್ಟ್ರಾಕ್ಟ್ ಮಾಡಬೇಕು. 99D ನಲ್ಲಿ 99D ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರ್ತದೆ. 0 ಬರಂಗಿದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಈಸ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 100. ಇಲ್ಲಿ ನಾವು ಸ್ಟಾಪ್ ಮಾಡ್ತೀವಿ, ಇದನ್ನು ಫರ್ದರ್ ಮೂವ್ ಮಾಡೋಕ್ಕಾಗಲ್ಲ, ಯಾಕಂದರೆ ದೇ ಆರ್ 2 ಅನ್ನೋನ್ ಟರ್ಮ್ಸ್. ಎರಡು ಅನ್ನೋನ್ ಟರ್ಮ್ಸ್ ಇದ್ದಾಗ ಅದು ಕನ್ಕ್ಲೂಷನ್ಗೆ ಬರಲ್ಲ. ಎರಡು ಅನ್ನೋನ್ ಟರ್ಮ್ಸ್ ಇದ್ದಾಗ ನಮ್ಗೆ ಎರಡು ಈಕ್ವೇಷನ್ಸ್ ಬೇಕು, ಇಲ್ಲ ಅಂದರೆ ಅದನ್ನ ಹಾಗೆ ಇಟ್ಕೊಳ್ಳಿ, ಬಿಟ್ಬಿಡಿ. ನೆಕ್ಸ್ಟ್ ನಾವು ಮಾಡಬೇಕಾದ್ದೇನೋ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 1000th terms? ಓಕೆ, ಅಂದರೆ 1000th term ಈಸ್ ನಥಿಂಗ್ ಬಟ್ A1000. ಡಿಫ್ರೆನ್ಸ್ ಅಂದರೆ ಮೈನಸ್ ಹಾಕ್ಕೋಬೇಕು, A1000. 1000th term ಆಫ್ ಫಸ್ಟ್ ಎ ಪಿ, 1000th term ಆಫ್ ಸೆಕೆಂಡ್ ಎ ಪಿ, ಇವೆರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟು ಅಂತಕ್ಕಂಥದ್ದು ಕ್ವಶನ್ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಲುಕ್ ಹಿಯರ್, ಇಲ್ಲಿ
A1000ಗೆ ನಾವು ಎಂತ ಟರ್ಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನು ಬರ್ತದೆ ನಮಗೆ A ಪ್ಲಸ್ 1000 ಅಂದರೆ ಒಂದು ಕಡಿಮೆ ಆಗುತ್ತೆ 999D ಆಗುತ್ತೆ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. ಇದಕ್ಕೂ ಅಷ್ಟೇ A1000ಗೆ ನಾವು ಫಾರ್ಮುಲಾ ಅಪ್ಲೈ ಮಾಡಿದ್ರೆ A ಪ್ಲಸ್ 999D ಬರ್ತದೆ. ಮೈನಸ್ ಆದಮೇಲೆ ಸಿಂಗಲ್ ಟರ್ಮ್ ಇದ್ದರೆ ಹಾಗೆ ಬರೀತೀವಿ. ಮೈನಸ್ ಆದಮೇಲೆ ಒಂದಕ್ಕಿಂತ ಜಾಸ್ತಿ ಬಂದರೆ ಮಸ್ಟ್ ಆ್ಯಂಡ್ ಶುಡ್ ಬ್ರಾಕೆಟ್ ಹಾಕ್ಕೋಬೇಕು, ಇಲ್ಲಾಂದರೆ ರಾಂಗ್ ಆಗಿಬಿಡುತ್ತೆ. ಅದು ತುಂಬ ಇಂಪಾರ್ಟೆಂಟು. ಓಕೆ, ಎಗೇನ್ ಇಲ್ಲಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಅಂತ ಮಾಡಬೇಡಿ, ಆಗಲೇ ಹೇಳಿದೆ ನಿಮಗೆ. ಈ ಎ ಆ್ಯಂಡ್ ಎ ಸೇಮ್ ಬಂತು ಫಾರ್ಮುಲಾ ಪ್ರಕಾರ, ಬಟ್ ಡೇಟಾ ಪ್ರಕಾರ ಫಸ್ಟ್ ಟರ್ಮ್ಸ್ ಆರ್ ನಾಟ್ ಸೇಮ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ನಾವು. ನೋಡಿ, ಎ ಮೀನ್ಸ್ ಫಸ್ಟ್ ಟರ್ಮ್ ಆಫ್ ಫಸ್ಟ್ ಎ ಪಿ. ಫಸ್ಟ್ ಟರ್ಮ್ ಆಫ್ ಫಸ್ಟ್ ಎ ಪಿ ಇಸ್ ಎಕ್ಸ್ ಪ್ಲಸ್ 999D ಮೈನಸ್ ಆಫ್ ಮತ್ತೆ ಎ ಬಂತು. ಹಿಯರ್ ಎ ಮೀನ್ಸ್ ಫಸ್ಟ್ ಟರ್ಮ್ ಆಫ್ ಸೆಕೆಂಡ್ ಎ ಪಿ. ಫಸ್ಟ್ ಟರ್ಮ್ ಆಫ್ ಸೆಕೆಂಡ್ ಎ ಪಿ ಇಸ್ ವೈ ಪ್ಲಸ್ 999D. that is equal to x plus 999D minus into plus minus y minus into plus minus 999D ಬರ್ತದೆ. These two terms are equal but opposite in sign, ಅದರಿಂದ ಇವೆರಡು ಕ್ಯಾನ್ಸಲ್ ಆಗಿಬಿಡ್ತದೆ. ರಿಮೈನಿಂಗ್ ಈಸ್ x minus y. and look here, ಇದನ್ನು ಈಕ್ವೇಷನ್ 1 ಅಂತ ಇಟ್ಕೊಳ್ಳಿ. we have already got that x minus y is equal to 100. therefore we can replace x minus y by its value 100 ಅಂತ ಬರೀಬಹುದು. ದಿಸ್ ಈಸ್ ಫ್ರಮ್ 1. LHS ಅಲ್ಲಿ ಏನಿದೆ A1000 minus A1000. ಸೊ ಡಿಫ್ರೆನ್ಸ್ ಬಿಟ್ವೀನ್ ದಿ 1000th ಟರ್ಮ್ಸ್ ಈಸ್ 100. ಅದೇ ನಾನು ಕ್ವಶನ್ ಕೇಳಿದ್ದ. ಓಕೆ, 100 ಬಂತು ಅಷ್ಟೇ. ಈ ಥರ ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ how many 3-digit numbers are divisible by 7? 7 ಇಂದ ಡಿವೈಡ್ ಆಗ್ತಕ್ಕಂಥ 3-digit numbers ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ವಿ ನೋ ದಟ್ 3-digit numbers are 3-digit numbers start from 100, then 101 ಹೀಗೆ ಎಕ್ಸ್ಟೆಂಡ್ ಆಗುತ್ತೆ. and 3-digit numbers end with 999 because before 100 what comes 99 is a double digit. after 999 what comes is 1000 ಅಂದರೆ 4-digit ನಂಬರ್ ಬಂದ್ಬಿಡ್ತು. ಸೊ 3-digit ನಂಬರ್ಸ್ ಅಂದರೆ ಇಷ್ಟೇ, ಈ ರೇಂಜಲ್ಲಿ ಬರ್ತದೆ. ಇದರಲ್ಲಿ 7 ಇಂದ ಡಿವೈಡ್ ಆಗ್ತಕ್ಕಂಥ ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕು ನಾವು. ಓಕೆ, ಆದ್ದರಿಂದ ನೆಕ್ಸ್ಟ್ 3-digit ನಂಬರ್ಸ್ ಡಿವಿಸಿಬಲ್ by 7 ಆರ್, ಇದು 3-digit ನಂಬರ್ಸು. ಅದರಲ್ಲಿ 7 ಇಂದ ಡಿವೈಡ್ ಆಗೋದು ಯಾವುದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಮೊದಲನೇದು 100 ಇದೆ. 100 7 ಇಂದ ಡಿವೈಡ್ ಆಗುತ್ತೆ ನೋಡಿ. 100ನ 7 ಇಂದ ಡಿವೈಡ್ ಮಾಡಿದ್ರೆ 7 1s 7, ರಿಮೈನಿಂಗ್ ಈಸ್ 30 ಆಗುತ್ತೆ. 7 4s 28. ಸೊ 2 ರಿಮೈನಿಂಗ್ ಅಲ್ವಾ, ಇಲ್ಲಿ 2 ರಿಮೈನಿಂಗ್. ಸೊ 7 ಇಂದ 100ನ 7 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಇಲ್ಲಿ ರಿಮೈನಿಂಗ್ 2 ಉಳಿತದೆ. ಅಲ್ಲಿಗೆ ಅದು ಕಂಪ್ಲೀಟಾಗಿ ಡಿವೈಡ್ ಆಗಬೇಕಾದ್ರೆ 2 ಜೊತೆಗೆ 5 ಸೇರ್ಕೋಬೇಕು. 2 + 5 ಈಸ್ 7 ಆಗಿ ಕರೆಕ್ಟಾಗಿ ಡಿವೈಡ್ ಆಗುತ್ತೆ. ಓಕೆ, ಅಲ್ಲಿಗೆ ಇಲ್ಲಿ 5 ಆ್ಯಡ್ ಮಾಡಬೇಕಾದ್ರಿಂದ 100ಗೆ 5 ಆ್ಯಡ್ ಮಾಡಿ. 100 + 5 ಈಸ್ 105. ಸೊ 105 ಇಸ್ ದ ಫಸ್ಟ್ ನಂಬರ್ ಡಿವಿಸಿಬಲ್ ಬೈ 7. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 7 ಇಂದ 105 ಡಿವೈಡ್ ಮಾಡಿದ್ರೆ 7 1s 7, ರಿಮೈನಿಂಗ್ 3 5, 7 5s 35. ಓಕೆ, ಇದು ಫಸ್ಟ್ ನಂಬರು. ಮತ್ತು 7 ಇಂದ ಡಿವೈಡ್ ಆಗ್ತಕ್ಕಂಥ ನೆಕ್ಸ್ಟ್ ನಂಬರ್ ಯಾವುದು ಅಂದರೆ ಡೆಫಿನೆಟ್ ಆಗಿ ಶುಡ್ ಇನ್ಕ್ರೀಸ್ ಬೈ 7. 7 ಇನ್ಕ್ರೀಸ್ ಆಗಲೇಬೇಕು. 105 + 7 ಅಂತಂದ್ರೆ ಎಷ್ಟಾಗ್ತದೆ? 105 + 7 ಈಸ್ 112. ಸೊ ನೆಕ್ಸ್ಟ್ 7 ಇಂದ ಡಿವೈಡ್ ಆಗೋದಂದರೆ 112 + 7 ಅಂದರೆ 119 ಡ್ಯಾಶ್. ಲಾಸ್ಟಿಗೆ ಬಂದರೆ ಲಾಸ್ಟಲ್ಲಿ 999 ಇದೆ. 999 7 ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡೋಣ. 7 ಇಂದ ಡಿವೈಡ್ ಮಾಡಿದ್ರೆ ಆ್ಯಕ್ಚುಲಿ 7 1s 7, ರಿಮೈನಿಂಗ್ ಈಸ್ 2 9 29. 7 4s 28. 29 - 28 ಅಂದರೆ 1 19 ಆಗುತ್ತೆ. 7 2s 14. 19 14 ಅಂದರೆ 5 ರಿಮೈನಿಂಗ್ ಅಲ್ವಾ, 5 ಜಾಸ್ತಿ ಇದೆ. ಅದನ್ನ ಇದರಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ 7 ಇಂದ ಡಿವೈಡ್ ಆಗುತ್ತೆ. ಅದನ್ನ ಇದರಲ್ಲಿ 5 ಸಬ್ಟ್ರಾಕ್ಟ್ ಮಾಡಿ, ಇಟ್ ಬಿಕಮ್ಸ್ 994 ಆಗುತ್ತೆ. ಬೇಕಾದ್ರೆ ಈಗ ಚೆಕ್ ಮಾಡ್ಕೊಳ್ಳಿ. ಇದು
7 ಇಂದ ಡಿವೈಡ್ ಆಗುತ್ತೆ. 7 1s are 7, ರಿಮೈನಿಂಗ್ ಇಸ್ 2 9 29, 7 4s are 20, 7 2s are 14. ಓಕೆ, ಈ ಥರ ಫಸ್ಟು 3 ಡಿಜಿಟ್ ನಂಬರ್ಸ್ ಬರ್ಕೊಳ್ಳಿ, ಮತ್ತು ಅದರಲ್ಲಿ 7 ಇಂದ ಡಿವೈಡ್ ಆಗ್ತಕ್ಕಂಥ ನಂಬರ್ಸ್ ಬರ್ಕೊಂಡ್ವಿ. ಈಗ ಇದನ್ನು ಗಮನಿಸಿದ್ರೆ ಇಲ್ಲಿ ಡಿಫ್ರೆನ್ಸ್ ಸೇಮ್ ಇದೆ. 105 112ಗೆ ಡಿಫ್ರೆನ್ಸ್ 7, 112 119 ಡಿಫ್ರೆನ್ಸ್ ಸೇಮ್. ಡಿಫ್ರೆನ್ಸ್ ಸೇಮ್ ಇರೋದ್ರಿಂದ ಇಟ್ ಬಿಕಮ್ಸ್ an AP. ಓಕೆ, ಸೊ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಆನ್ AP ಅಂತ ಗೊತ್ತಾಯಿತು. ದೇರ್ ಫೋರ್ ಹಿಯರ್ AP ಅಂತ ತಕ್ಷಣ ಫಸ್ಟ್ ಟರ್ಮ್ ಇಂಪಾರ್ಟೆಂಟ್. ಫಸ್ಟ್ ಟರ್ಮ್ ಈಸ್ 105 ಆ್ಯಂಡ್ ವಿ ವಾಂಟ್ ಡಿ ಬೇಕು ನಮಗೆ. ಡಿ ಈಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ದಟ್ ಈಸ್ 112 minus 105. 112 minus 105 is 7D. Okay, ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಲಾಸ್ಟ್ ಟರ್ಮ್ ಕೊಟ್ಟವ್ರೆ. ಲಾಸ್ಟ್ ಟರ್ಮ್ ಈಸ್ ಟೇಕನ್ ಆಸ್ AN. ಸೊ AN is equal to 994. From this AP, we know A, we know D, we know AN. And the next one question is how many. Question is how many ಅಂದರೆ ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು ನಾವು. ಸೊ ನಂಬರ್ ಆಫ್ ಟರ್ಮ್ಸ್ ಈಸ್ ನಥಿಂಗ್ ಬಟ್ n is the symbol. ಸೊ n is equal to question mark. ಇನ್ ದಿಸ್ ವೇ ಅವ್ನು ಕೊಟ್ಟಿರ್ತಕ್ಕಂಥ ಡೇಟಾ ಪ್ರಕಾರ ನಾವು ಅನಲೈಸ್ ಮಾಡಿ ಡೆವಲಪ್ ಮಾಡ್ತಾ ಹೋದರೆ ಒಂದು AP ಬಂತು. ಈ APನಲ್ಲಿ ನಮಗೆ A ಗೊತ್ತು, D ಗೊತ್ತು, ಲಾಸ್ಟ್ ಟರ್ಮ್ ಏನು ತೊಗೊತೀವಿ, AN ಅಂತ ತೊಗೊತೀವಿ, n ಮಾತ್ರ ಗೊತ್ತಿಲ್ಲ. ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಈ APನಲ್ಲಿ ಎಷ್ಟು ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿದ್ರೆ ಅಲ್ಲಿಗೆ 7 ಇಂದ ಡಿವೈಡ್ ಆಗ್ತಕ್ಕಂಥ 3 ಡಿಜಿಟ್ ನಂಬರ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ ನಮಗೆ. ಓಕೆ, ಏನು ಹೇಳೋ ಇಲ್ಲಿ AN ಕೊಟ್ಟವ್ರೆ, ಎಲ್ಲೇ ಆಗಲಿ AN ಕೊಟ್ಟಿದ್ರೆ ಅಥವಾ ಯಾವುದೇ ಟರ್ಮ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು nth ಟರ್ಮ್ ಫಾರ್ಮುಲಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್. ವಿ ನೋ ದಟ್ AN is equal to A plus of n minus 1 into D formula. Substitute the given values. AN is 994 we know. So replace AN by 994 is equal to A. A is 105 of n. N is the question here, we don't know, let it be n only. N minus 1 into D. D we got 7. Okay, therefore 994 is equal to, sorry here plus is there, A plus is equal to 105 plus n minus 1 ಇದೆ ಒಳಗೆ ಬ್ರಾಕೆಟ್ ಒಳಗೆ, ಅದನ್ನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಸೊ ಬ್ರಾಕೆಟ್ ರಿಮೂವ್ ಮಾಡೋಣ. ಬ್ರಾಕೆಟ್ಗೆ ಒಂದು ಕಡೆ ಪ್ಲಸ್ ಇದೆ, ಇನ್ನೊಂದು ಕಡೆ 7 ಇದೆ. ಸೊ ಪ್ಲಸ್ 7 ಇಂದ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 7 into n 7n plus into minus minus 7 1s are 7. Next is 994 is equal to 105 minus 7. Both are like terms. Sign so ಇದು ಪಾಸಿಟಿವ್ ಇದು ನೆಗೆಟಿವ್ ಅದನ್ನ ಸಬ್ಟ್ರಾಕ್ಟ್ ಮಾಡಿ 105 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ ಗೆಟ್ 98 ಬರ್ತದೆ ಪ್ಲಸ್ 7n. n is unknown term. ಅನ್ನೋನ್ ಟರ್ಮ್ RHS ಅಲ್ಲಿ ಇದೆ. ಈಗ ಅದಾಗ LHS RHS ಪೂರ್ತಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಅವಾಗ ಏನಾಗ್ತದೆ 98 ಪ್ಲಸ್ 7n is equal to 994. ಪೂರ್ತಿ ಎಕ್ಸ್ಚೇಂಜ್ ಮಾಡಿದ್ರೆ ಸೈನ್ ಏನು ಚೇಂಜ್ ಆಗಲ್ಲ. ಈಗ 98 ಇದು ನಂಬರ್, ಇದು ನಂಬರ್ ಲೈಕ್ ಟರ್ಮ್ಸ್ ಆಗುತ್ತೆ. ಇದನ್ನ ಆ ಕಡೆಗೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ. ಸೊ ವಿ ಗೆಟ್ 7n is equal to 994. ಇದು ಟ್ರಾನ್ಸ್ಪೋಸ್ ಮಾಡಿದ್ರೆ ಸೈನ್ ಚೇಂಜ್ ಆಗುತ್ತೆ, ಇಟ್ ಬಿಕಮ್ಸ್ ಮೈನಸ್ 98 ಆಗುತ್ತೆ. ಸೊ 7n is equal to 994 ಮೈನಸ್ 98 ಸಬ್ಟ್ರಾಕ್ಟ್ ಮಾಡಿ. 994 ಅಲ್ಲಿ 98ನ ಸಬ್ಟ್ರಾಕ್ಟ್ ಮಾಡಿದ್ರೆ 98 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರ್ತದೆ ನಿಮಗೆ? ಓಕೆ, 4 minus 8 is not possible. Borrow 1. 14 minus 8 is 6. 14 minus 8 is 6. Next year remaining is 8. 8 minus 10 not possible. Borrow 1. 18 minus 8 is 18 minus 9 is 9. ಇಲ್ಲಿ 1 ಬಾರೋ ಹೋಗಿದೆ, 8 ಬರ್ತದೆ. ಸೊ 7n is equal to 896. Therefore we can write n is equal to 896 by 7. ಈ 7 ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ಡಿನಾಮಿನೇಟರ್ ಬರ್ತದೆ. ಈಗ ಕ್ಯಾನ್ಸಲ್ ಮಾಡಿದ್ರೆ 7 1s ಇಲ್ಲಿ 7 1s 7, ರಿಮೈನಿಂಗ್ ಈಸ್ 1919 ಆಗುತ್ತೆ. 7 2s 14, 19 minus 14 is 5, 5 6 56 ಆಗುತ್ತೆ. 7 8s 56. Therefore n is equal to 128. That means 7 ಇಂದ ಡಿವೈಡ್ ಆಗ್ತಕ್ಕಂಥ 3 ಡಿಜಿಟ್ ನಂಬರ್ಸ್ ಎಷ್ಟಿದೆ? 128. So therefore we can conclude that there are 128 3-digit numbers divisible by 7.
is the answer. Okay.